ಎಲ್ಲರಿಗೂ ನಮಸ್ತೆ. ಗುಂಡ್ಮನಿ ತೋಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಇಲ್ಲಿ ನೋಡ್ತಾ ಇರುವಂಥದ್ದು ಏನು ಕಳೆದ ಸಲ ನಾನು ಮೋಹಿತ್ ನಗರ ಅಡಿಕೆ ಬೀಜವನ್ನು ಬೆದೆ ಹಾಕಿದ್ದೀನೋ ಆ ಬೆದೆಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡ್ಬೋದು ಇಲ್ಲಿ ಒಂದೊಂದು ಬೆದೆಗಳು ಎಷ್ಟು ಅದ್ಭುತವಾಗಿ ಬೇರ್ಗಳಾಗಿರ್ಬೋದು ಅಥವಾ ಅದರದ್ದು ಮೊಳಕೆಯ ಗಾತ್ರ ಉದ್ದಕ್ಕೆ ದಪ್ಪಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಂದರೆ ಅದ್ಭುತವಾದಂಥ ಒಂದು ಮೊಳಕೆಗಳು ಇದೇ ರೀತಿ ಇರಬೇಕು. ಆರೋಗ್ಯಕರವಾಗಿರುವಂಥ ಮೊಳಕೆಗಳ ಲಕ್ಷಣಗಳು ಇಲ್ಲಿ ನಮಗೆ ಕಾಣಿಸ್ತಿದ್ದಾವೆ. ನಾವು ಇವತ್ತು ಇವುಗಳನ್ನು ಪ್ಯಾಕೆಟಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ನಾವು 2 kg ಪ್ಯಾಕೆಟನ್ನು ಆಯ್ದುಕೊಂಡಿದ್ದೀವಿ. ಯಾಕಂದರೆ ಅದರಲ್ಲಿ ಜಾಸ್ತಿ ಮಣ್ಣು ಹಿಡಿಯುತ್ತೆ. ಜಾಸ್ತಿ ಮಣ್ಣು ಹಿಡಿಯೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೇರುಗಳನ್ನು ಕೊಟ್ಕೊಂಡು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಇಲ್ಲಿ ನಮಗೆ ಕಾಣಿಸ್ತಾ ಇರೋದು ಎರೆಹುಳು ಗೊಬ್ಬರ. ಯಾಕಂದರೆ ನಾವು ಸಂಪೂರ್ಣವಾಗಿ ಸಾವಯವದಲ್ಲಿ ನಮ್ಮ ತೋಟ ಗಿಡಗಳನ್ನು ಮಾಡ್ತಾ ಇರೋದ್ರಿಂದ ರೈತರಿಗೆ ಕೊಡುವಾಗೂ ಒಳ್ಳೆಯ ರೀತಿಯ ಗಿಡಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸಾವಯವ ಗೊಬ್ಬರವನ್ನು ಉಪಯೋಗಿಸ್ತಿದ್ದೀವಿ. ಅದರಲ್ಲೂ ಎರೆಹುಳು ಗೊಬ್ಬರ ಅಂತೂ ಅದ್ಭುತವಾದಂಥ ಪೌಷ್ಟಿಕಾಂಶ ಇರುವಂಥ ಗೊಬ್ಬರ. ಇಲ್ಲಿ ನೋಡಿ, ಒಂದು ಗಿಡ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಎಲ್ಲ ಗಿಡಗಳು ಇದೇ ರೀತಿ ಆರೋಗ್ಯಕರವಾಗಿ ಬಂದಿದೆ. ಅದರದ್ದು ಬುಡ ನೋಡಿ, ಈ ಒಂದು ಎಲೆಗೇ ತುಂಬ ದಪ್ಪಗಾಗಿ ತುಂಬ ಸದೃಢವಾದಂಥ ಒಂದು ಗಿಡಗಳು ಇದೇ ರೀತಿ ಲಕ್ಷಣಗಳು ಇರುತ್ತೆ. ಅಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಪೂರಕವಾಗಿರುವಂಥ ಬೆದೆಗಳು ಇವಾಗಿದೆ. ಇಲ್ಲಿ ನೋಡ್ತಾ ಇರುವಂಥ 2 kg ಪ್ಯಾಕೆಟ್ಗಳು, ಅವುಗಳಿಗೆ ನಾವು ಈಗಾಗಲೇ ಎರೆಹುಳು ಗೊಬ್ಬರಗಳನ್ನು ಹಾಕಿ ಅದಾದಮೇಲೆ ಮತ್ತೆ ಮಣ್ಣು ಮತ್ತು ಗಿಡಗಳನ್ನು ಇಡುವಂಥ ಕೆಲಸ ನಡೀತಾ ಇದೆ. ಇಲ್ಲಿ ನಮ್ಮ ಸ್ಥಳೀಯ ಕೆಲಸಗಾರರೇ ಬಂದು ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಗಿಡಗಳು ಹಿಡಿಯೋಕ್ಕಿಂತ ಮೊದಲು ಅಡಿಗಡೆಗೆ ನಾವು ಈ ತರಗೆಲೆಗಳನ್ನು ಹಾಕಿರೋದು ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಗಿಡಗಳು ತಂಪಾಗಿರುತ್ತೆ, ನೀರಿನ ತೇವಾಂಶ ಕಾಯ್ಕೊಳ್ಳುತ್ತೆ. ಮತ್ತು ಎಲ್ಲಾದರೂ ನಮ್ಮ ಗಿಡದ ಬೇರು ಪ್ಯಾಕೆಟಿಂದ ಹೊರಗಡೆ ಬಂದು ಅಡಿಗಡೆ ಬಂದ್ರೂ ತೆಗೆಯುವಾಗ ಪ್ಯಾಕೆಟನ್ನು ತೆಗೆಯುವಾಗ ಯಾವುದೇ ರೀತಿಯ ಗಿಡಗಳಿಗೆ ಬೇರಿಗೆ ಪೆಟ್ಟಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ರೀತಿ ತರಗೆಲೆಗಳನ್ನು ಹಾಕೋದು ಉತ್ತಮ. ಪ್ಲಾಸ್ಟಿಕ್ಗಳನ್ನು ಉಪಯೋಗಿಸೋದನ್ನು ಇದೆ, ಆದರೆ ಪ್ಲಾಸ್ಟಿಕ್ ಸ್ವಲ್ಪ ಬಿಸಿ ಆಗೋದ್ರಿಂದ ಅದಷ್ಟೊಂದು ಆರೋಗ್ಯಕರ ಅಲ್ಲ ಗಿಡಗಳಿಗೆ. ಈ ರೀತಿ ತರಗೆಲೆಗಳನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ. ನಮ್ಮ ಈ ಏನು ಗಿಡಗಳಿರೋದು ಹಿಲಿಯಾಣದಲ್ಲಿ, ಅಂದರೆ ಬ್ರಹ್ಮಾವರ ತಾಲೂಕು ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ. ಅಂದರೆ ಕುಂದಾಪುರ ತಾಲೂಕಿಗೂ ಹತ್ತಿರ ಆಗುತ್ತೆ, ಬ್ರಹ್ಮಾವರ ತಾಲೂಕಿಗೂ ತುಂಬ ಹತ್ತಿರ ಆಗುತ್ತೆ. ನಮ್ಮ ಹತ್ರ ಒಂದು 2000 ಸಸಿಗಳಿದೆ. ಯಾರಿಗಾದರೂ ಸಸಿಗಳು ಬೇಕಾದರೆ ನನ್ನನ್ನು ಸಂಪರ್ಕಿಸ್ಬೋದು. ಇಲ್ಲಿಗ ನಮಗೆ ಕಾಣಿಸ್ತಾ ಇದೆ ಒಂದೊಂದೇ ಗಿಡಗಳನ್ನು ನಮ್ಮ ಕೆಲಸದವರು ತಗೊಂಬಂದು ಇಡ್ತಾ ಇದ್ದಾರೆ. ಇನ್ನು ಮುಂದೆ ಇದಕ್ಕೆ ನಾವು ಜೀವಾಮೃತ ಕೊಡಬೇಕು, ಆಮೇಲೆ ಎರೆ ಜಲವನ್ನು ಕೊಡಬೇಕು, ಮತ್ತು ಇನ್ನೊಂದು ಸಲ ಎರೆ ಗೊಬ್ಬರವನ್ನು ಮೇಲ್ಗಡೆಯಿಂದ ಕೊಟ್ಟು ನೀರುಣಿಸುವಂಥ ಕೆಲಸವನ್ನು ಮಾಡಬೇಕು. ನೋಡಿ, ಇನ್ನು ಒಂದು ಎಲೆಗೆ ಇದು ಈ ರೀತಿ ಕಾಣಿಸ್ತಾ ಇದ್ದಾವೆ. ಇನ್ನು ಮುಂದೆ ಇದು ಇನ್ನೂ ದಪ್ಪಕ್ಕೆ ಚೆನ್ನಾಗಿ ಬೆಳೆಯುವಂಥದ್ದು ಇರುತ್ತೆ. ಅದ್ಭುತವಾದಂಥ ಗಿಡಗಳು ಈ ಸಲ ನಮಗೆ ಬಂದಿದೆ. ಹಾಗಾಗಿ ಯಾವುದೇ ರೈತರು ಗಿಡಗಳು ಬೇಕಾದರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮಣ್ಣು ಹಿಡಿಯುತ್ತೆ ಒಂದು ಪ್ಯಾಕೆಟಲ್ಲಿ. ಅಂದರೆ 2 kgಕ್ಕಿಂತನೂ ಜಾಸ್ತಿ ಮಣ್ಣು ಹಿಡಿಯುತ್ತೆ ಇದು. ಅದ್ಭುತವಾದಂಥ ಸಸಿಗಳನ್ನು ನಾವು ನಿರೀಕ್ಷಣೆ ಮಾಡ್ತಾಯಿದ್ದೀವಿ.